ಮತ ಹಾಕಿದ ಕಾಂಗ್ರೆಸ್ ಮತ್ತು ಇಂಡಿ ಕೂಟಕ್ಕೆ ದೇಶದ ಮಹಿಳೆಯಾಗಿ ನನ್ನ ಧಿಕ್ಕಾರ ಇದೆ. ಹಾಗೂ ನೀವು ಮತ ಹಾಕಿರುವುದು ದೇಶದ ಮಹಿಳೆಯ ವಿರುದ್ಧ ಅನ್ನೋದನ್ನು ನೀವು ಮರಿಬೇಡಿ. ಆದರೆ ಅದಕ್ಕೆ ತಕ್ಕಂತೆ ದೇಶದ ಮಹಿಳೆಯರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉತ್ತರ ಕೊಡುತ್ತೇವೆ. ಇವಾಗ 2023ಗೆ ಬಿಲ್ ಪಾಸ್ ಆಗಿತ್ತಲ್ಲ, ಅವ್ರ ಮಹಿಳೆಯರ ಪರ ಅಷ್ಟೊಂದು ಅಭಿಮಾನ ಇದೆ, ಅಷ್ಟೊಂದು ಕಾಳಜಿ ಇದೆ, ಯಾಕೆ 2024ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ? ಅವರು ಮಾಡ್ಬೋದಾಗಿತ್ತು. ಅವ್ರದೇ ಪಕ್ಷ ತುಂಬಾ ಮೆಜಾರಿಟಿಯಲ್ಲಿ ವಿನ್ ಆಗಿತ್ತು, ಸರ್ಕಾರ ಫಾರ್ಮ್ ಮಾಡಿದ್ರು. ಈಗ ಎಲ್ಲ ಮೈತ್ರಿಕೂಟ ಪಕ್ಷನ ಸೇರಿಸ್ಕೊಂಡವ್ರು ಈ ಸಮಯದಲ್ಲಿ ನಮ್ಗೆ ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ, ಇನ್ನೇನ್ ಒಂದೇ ಹೆಜ್ಜೆ ಇತ್ತಂತೆ ಮಹಿಳೆಯರಿಗೆ ಹತ್ತದಕ್ಕೆ ಪಾರ್ಲಿಮೆಂಟ್, ಕಾಂಗ್ರೆಸ್ ಅವ್ರು ಎಳ್ದು ಹಿಂದೆ ಹಾಕ್ಬಿಟ್ರಂತೆ. 2024ಕ್ಕೆ ಹತ್ಬೋದಾಗಿತ್ತಲ್ಲ, ಒಂದ್ ಹೆಜ್ಜೆ ಅಲ್ಲ, ಇನ್ನೂ ಒಂದ್ 4 ಹೆಜ್ಜೆ ಮುಂದೆ ಇಟ್ಟು. ಯಾಕೆ ಹತ್ತಕ್ ಬಿಟ್ಟಿಲ್ಲ ಅವಾಗ ಇದೇ ಬಿಜೆಪಿ ಸರ್ಕಾರ? ಈ ಕಾಂಗ್ರೆಸ್ ಇದಾರಲ್ಲ, ಹಿಂಡಿ ಒಕ್ಕೂಟದ ಯಾರು ಸದಸ್ಯರಿದ್ದಾರೆ ಮೇಡಮ್, ಇದೇ ಮಿಶ್ರ ಸಮುದಾಯರು ಸಮಾಜವಾದಿ ಪಾರ್ಟಿ ನಾಯಕರಾದಂತಹ ಮುಲಾಯಂ ಸಿಂಗ್ ಯಾದವ್ ಅವರು ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡಿದ್ದಾರೆ? ಓ ಲೋಗ್ ಲಿಪ್ಸ್ಟಿಕ್ ಲಗಾಕೆ ಹಾಕೆ ಇದರ್ ಬೇಟಾ ತೋ ಹಮ್ ಲೋಗ್ ಕ್ಯಾ ಕರೆ ಅಂದ್ರು. ಅದನ್ನ ಹೇಳ ಇದೇ ಲಲ್ಲು ಪ್ರಸಾದ್ ಯಾದವ್ ಅವ್ರು ಹೇಳಿದ್ರು, ರೋಡ್ ಮೇ ನಾಚನೆ ವಾಲಾ ಲೋಗ್ ಹಾಕೆ ಸದನ್ ಮೇ ಬೇಟಾ ತೋ ಕ್ಯಾ ಕರೋ. ಅವರ ಮಹಿಳಾ ವಿರೋಧಿ ಅದೇ ಸಿ.ಟಿ. ರವಿ ಅವರು ಅದೇ ಆ ಸಭೆಯಲ್ಲಿ ಕುತ್ಕೊಂಡು ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ ಎಲ್ಲೋಗಿದ್ರು ಮೇಡಮ್ ಇವರು? ಅದೇ ಮುನಿರತ್ನಂ ಅವರು ಅದೇ ಹೆಣ್ಮಕ್ಳಿಗೆ ಮೋಸ ಮಾಡಿದಾಗ ಎಲ್ಲೋಗಿದ್ರು ಇವ್ರು ಕೇಳಕ್ಕೆ? ಇವಾಗ ಅದೇ ಮೀಸಲಾತಿ ಕೊಡಕ್ಕೆ ಕೇಳಕ್ಕೆ ಅಧಿಕಾರ ಇಲ್ವಾ? ನಾವು ಮಾತ್ರ ಕಾಂಗ್ರೆಸ್ ಅವ್ರು ಮಾತ್ರ ಪ್ರತಿಭಟನೆ ಮಾಡ್ಬೇಕು, ಹೆಣ್ಮಕ್ಳಿಗೆ ಮೀಸಲಾತಿ ಬೇಕು ಅಂತ ಅವ್ರಿಗೆ ಪ್ರತಿಭಟನೆ ಮಾಡಕ್ಕೆ ಅವ್ರು ಯಾರು ಹೆಣ್ಮಕ್ಳೇ ಇಲ್ವಾ? ಬಿಜೆಪಿ ಸರ್ಕಾರದಲ್ಲಿ JDS ಅಲ್ಲಿ ಯಾರು ಇಲ್ವಾ? ಮಹಿಳಾ ಮೀಸಲಾತಿಗೆ 33% ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ದಯವಿಟ್ಟು ಮೀಸಲಾತಿನ ಒಂದೇ ತಗೊಬನ್ನಿ, ಮಧ್ಯೆ ಯಾಕೆ ಸೇರಿಸಿದ್ದಾರೆ ಮರಿ ವೆಂಕಟಣ್ಣ? ಇವತ್ತೇ ತನ್ನಿ ಮೇಡಮ್, ನಮ್ಮವರೆಲ್ಲ ಸೈನ್ ಮಾಡಿ ನಾವೆಲ್ಲ ಖುಷಿ ಪಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಮಹಿಳೆಯರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ ಅಂತಲ್ಲ ಮೇಡಮ್. ಸೋನಿಯಾ ಗಾಂಧಿ ಅವರು ತಂದ್ರು, ಇವ್ರು ಹೇಳ್ತಾರೆ ಇಂದಿರಾ ಗಾಂಧಿ ಅವರ ಅವಾಗ ಏನ್ ಮಾಡ್ತಿದ್ರು ಅಂತ. ಎಲ್ಲರಿಗೂ ಕೊಟ್ರಲ್ವಾ? ಈಗ ಮೋದಿ ಸರ್ಕಾರದಲ್ಲಿ ತರ ಮೇಡಮ್ ಎಲ್ಲಾರ್ದು ಎಷ್ಟಿದ್ದಾರೆ ಅವ್ರದ್ದು ಸಪೋರ್ಟ್? ಮಾಡ್ಲಿ, ಅವರು ಇವತ್ತೇ ಮಾಡ್ಲಿ, ಒಂದಿನ ತಗೊಬಂದ್ ಮಾಡಿ. ಮಹಿಳೆಯರ ಮೇಲೆ ಅಷ್ಟು ಅಭಿಮಾನ ನಿಮ್ಗೆ, ಅಷ್ಟು ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ಇವತ್ತೇ ತಗೊಬನ್ನಿ. ಸ್ವತಂತ್ರ ಬಂದ ನಂತರ ಅಧಿಕ ವರ್ಷಗಳು ಅನೇಕ ಸಮಯ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಇದ್ದಾಗ ಸ್ವತಂತ್ರ ಬರೀ ಪುರುಷರಿಗೆ ಮಾತ್ರನಾ? ಮಹಿಳೆಯರಿಗೂ ಸ್ವತಂತ್ರ ಅವಾಗಿನಿಂದಲೇ. ಮತ್ತೆ ಮೆಜಾರಿಟಿ ಮೋರ್ ದ್ಯಾನ್ 400 ಅನೇಕ ಬಾರಿ ಸಿಕ್ಕಿದೆ. ನೆಹರು ಅವ್ರಿಗಿರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು. ಅವಾಗ ಈ ಒಂದು 33% ಇವತ್ತಿಗೂ ಕೂಡ ಹೋರಾಟ ಮಹಿಳೆಯರು ಯಾಕೆ ಮಾಡಬೇಕಾಗಿದೆ? ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು, 66 ವರ್ಷಗಳೇ ಆದ್ರೂ ಕೂಡ 2014ವರೆಗೂ ಅಧಿಕ ವರ್ಷಗಳು ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಶೌಚಾಲಯಗಳು ಇರಲಿಲ್ಲ. ಇನ್ನ ಅಸೆಂಬ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ ಸ್ಥಾನಗಳು ಕೊಡ್ತಾರ? ಹಾಗೆ ಇಷ್ಟು ಡಿಲೇ ಯಾಕೆ ಮಾಡಿದ್ರು? ಕೊಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಪ್ರಾಮಿಸ್ ಮಾತ್ರ ಇತ್ತು. ನಾರಿ ಶಕ್ತಿ ವಂದನ್ ಅಂತ ಇವರು ಒಂದ್ ಲೈನ್ ಹೇಳ್ತಾರೆ ಮೇಡಮ್. ಇವತ್ತು ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಏನಿದೆ, ಅದಕ್ಕೆ ಮೋದಿ ಅವರು ಇವತ್ತಿಗೂ ಸಹ ಹೋಗಿ ಆ ಹೆಣ್ಣು ಮಕ್ಕಳ ದೌರ್ಜನ್ಯಗಳು, ಅದಲ್ದೇನೆ ಸಾಕಷ್ಟು ಹೆಣ್ಣು ಮಕ್ಕಳು ಭಾರತದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಅವರಿಗೆಲ್ಲ ವಂದನೆ ಮಾಡ್ಲಿ ಮೇಡಮ್. ಪ್ರಧಾನಿಗಳು ದೇಶದ ಹೆಣ್ಣು ಮಕ್ಕಳನ್ನು ಕಾಪಾಡಕ್ ಆಗದೆ ಇರೋರು ಇವ್ರು ಯಾವ ಮೀಸಲಾತಿ ಕೊಡ್ತಾರೆ? ಪರ್ಸೆಂಟೇಜ್ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಹೇಳ್ಬೋದು. ನಿಮ್ದು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡಿ, ಭಾಷಣ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀರಾ? ಮಣಿಪುರದವ್ರು ಇಂಡಿಯನ್ಸ್ ಅಲ್ವಾ, ಭಾರತೀಯರಲ್ವಾ? ನಾಚಿಕೆ ಆಗಲ್ವಾ ಮಾತಾಡಕ್ಕೆ? ಹೆಣ್ಮಕ್ಳು ಬೀದಿಯಲ್ಲಿ ಹೇಳ್ಕೊಂಡಾಗ ಏನ್ ಮಾಡ್ತಿದ್ರು ನಿಮ್ ಮೋದಿ ಅವರು? ನಾಚಿಕೆ ಆಗಲ್ವಾ ಮೋದಿ ಅವ್ರಿಗೆ? ಹೇಳ್ರಿ ಮಾತನ್ನ ಅವ್ರಿಗೆ ಹೋಗಿ. ಎಷ್ಟು ಜನ ಹೆಣ್ಮಕ್ಳು ಈ ತರ ಆಗ್ತಿದ್ದಾರೆ? ಅತ್ಯಾಚಾರಿಗಳನ್ನೆಲ್ಲ ಪಾರ್ಟಿಗೆ ಸೇರಿಸ್ಕೊಳ್ತಾರೆ, ಭ್ರಷ್ಟಾಚಾರಿಗಳನ್ನೆಲ್ಲ ಪಾರ್ಟಿಗೆ ಸೇರಿಸ್ಕೊಂಡು ವಾಷಿಂಗ್ ಮಿಷಿನ್ ಅಲ್ಲಿ ತೊಳಿತಾರೆ. ಅವರ ಭಾರತೀಯ ಹೆಣ್ಮಕ್ಳಲ್ವಾ? ದೇವೇಗೌಡರಿಗೆ ಅವತ್ತು ಕಾಂಗ್ರೆಸ್ ಪಕ್ಷ ಪ್ರಧಾನಿ ಆಗೋದಕ್ಕೆ ಅವಕಾಶ ಕೊಡ್ತು. ಆದ್ರೆ ಇವತ್ತಿನ ಬಿಜೆಪಿ ಪಕ್ಷ ಅವರ ಲೆಟರ್ಗೆ, ಅವರ ಪತ್ರಕ್ಕೆ, ಮಹಿಳಾ ಪರವಾದಂತ ಒಂದು ವಿಚಾರಕ್ಕೆ, ಅವರ ಪತ್ರಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿ ಯಾವುದೇ ಮಾನ್ಯತೆಯನ್ನು ಕೊಡದೇನೆ, ಯಾವುದೇ ಉತ್ತರವನ್ನ ಕೊಡದೇನೆ ನಮ್ಮ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾನು ಬಿಜೆಪಿಗೆ ಇಂಪ್ಲಿಮೆಂಟ್ ಆಗ್ಲಿಲ್ಲ, ಎಲೆಕ್ಷನ್ ಖಂಡಿತ ಆಗ್ಲಿಲ್ಲ. ಈ ಮೀಸಲಾತಿನ ಬಿಜೆಪಿಯವ್ರು ತಂದ್ಬಿಟ್ರೆ ಕ್ರೆಡಿಟ್ ಅವ್ರಿಗೆ ಸಿಕ್ಬಿಡುತ್ತೆ, ನಮಗೇನು ಸಿಗಲ್ಲ. ಒಂದ್ ನಿಮಿಷ 2023ಕ್ಕ ಸರ 2023ಕ್ಕ ಬಿಜೆಪಿ ಅವ್ರಿಗೆ ತಂದಿದ್ದು
ಆವಾಗ ಎಲ್ಲರೂ ಅದಕ್ಕ ಅಂಗೀಕಾರ ಮಾಡಿದ್ರು, ಹಾಕಿದ್ರು. ಅವಾಗ ಕ್ರೆಡಿಟ್ ಬಂದಿತ್ತು ಅವ್ರಿಗೆ. ವಿರೋಧಿಸ್ತಾ ಇದ್ರಿ, ಯಾಕೆ ವಿರೋಧಿಸ್ತಾ ಇದ್ರಿ? ನಾನು ಮಂಜುಳಾ ಬಿ ಜಯದೇವ್ ಅಂತ ಹೇಳಿ 5 ಜಿಲ್ಲೆಯ ನಾನು ಉಸ್ತುವಾರಿ ಆಗಿದ್ದೇನೆ. ನಮ್ಮ ಕಾಂಗ್ರೆಸ್ ಯಾವತ್ತೂ ನಮ್ಮ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿಲ್ಲ. ಅದಕ್ಕೆ ಹೊರಗೆ ಎಕ್ಸಾಂಪಲ್ ಹೇಳ್ತೀನಿ. ಮೊದಲ ಪ್ರಧಾನಮಂತ್ರಿ ಪ್ರತಿಭಾ ಪಾಟೀಲ್ ನಮ್ಮವರೇ ಆಗಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು. ಮೊದಲ ಮುಖ್ಯಮಂತ್ರಿ ಮೊದಲ ರಾಷ್ಟ್ರಪತಿ, ಮೊದಲ ಪ್ರಧಾನಮಂತ್ರಿನೂ ನಮ್ಮ ಇಂದಿರಾ ಗಾಂಧಿ ನಮ್ಮ ಕಾಂಗ್ರೆಸ್ ಪಕ್ಷನೇ ಮಾಡ್ರ. ಸಾರಿ ಮತ್ತು ಮೊದಲ ಮುಖ್ಯಮಂತ್ರಿಯು ಸುಜನ ಕೃಪಲಾನಿ ಉತ್ತರ ಪ್ರದೇಶದ ಅವರು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದವರೇ ಮಾಡಿದ್ದು. ಮೊದಲ MLA ಡಾಕ್ಟರ್ ಮುತ್ತು ಲಕ್ಷ್ಮಿ ರೆಡ್ಡಿ ಅವರು ನಮ್ಮ ಕಾಂಗ್ರೆಸ್ ಅವರೇ ಮಾಡಿರೋದು. ತಡ್ರಿ ಸರ್, ಮೊದಲ ಮಹಿಳಾ ಸಂಸದೆಯು ಸಮ ನಮ್ಮ ಕಾಂಗ್ರೆಸ್ ಪಕ್ಷದೇ ಮಾಡಿದ್ದಾರೆ. ಹಾಗಿದ್ದಾಗ 1952 ಅಲ್ಲಿ ನಮ್ಮ 22 ಮಹಿಳೆಯರನ್ನ ಅವರು ಸೆಲೆಕ್ಟ್ ಮಾಡಿ ಕಳಿಸಿದರು. ಅಂತರು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗೆ ಆಪೋಸ್ ಮಾಡಕ್ ಸಾಧ್ಯನೇ ಇಲ್ಲ. ಈಗ 800 ಸೀಟ್ಗೆ ಹೆಣ್ಮಕ್ಳಿಗೆ ಅವಕಾಶಗಳು ಜಾಸ್ತಿ ಸಿಗ್ತವೆ ಅಂತ ಅಭಿಪ್ರಾಯ ಆಲ್ರೆಡಿ ನಮ್ಮ BJP ಸರ್ಕಾರ ಪ್ರೂವ್ ಮಾಡಕ್ ಹೊರಟಿದೆ. ಆದ್ರೆ ನೀವೇನ್ ಮಾಡಕ್ ಹೊರಟಿದ್ದೀರಾ? ಅದನ್ನ ಹಿಂದೆ ತೆಗಿತಾ ಇದ್ದೀರಾ, ಮತ್ತೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಾ. ಈ 543 ಸೀಟಲ್ಲಿ ಈ ಜುಲೈನಲ್ಲಿ ನಡೆಯುವ ಮಳೆಗಾಲದ ಅಧಿವೇಶನದಲ್ಲೇ ನಮಗೆ 33% ಬಿಲ್ ಪಾಸ್ ಆಗೋ ರೀತಿಯಲ್ಲಿ ಈ ನಾಟಕಗಳು ಏನ್ ಮಾಡ್ತಾ ಇದ್ದಾರೆ ಈ ಮೋದಿ ಸರ್ಕಾರ, ಅದೆಲ್ಲ ಮಹಿಳೆಯರಿಗೆ ಸ್ವಲ್ಪ ಎಜುಕೇಟ್ ಮಾಡಿ ಈ ರೀತಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಈ BJP ಸಂಸರಿದಿರಲ್ಲ, ಅಮಾವಾಸ್ಯೆ ತೇಜಸ್ವಿ ಸೂರ್ಯ, ಆ ಮನುಷ್ಯನೇ ಹೇಳಿದ್ದು ಈ GBA ಇದಕ್ಕೆ ತಂದಿಬಿಟ್ರು. GBA ಡಿಮಿಲಿಟೇಷನ್ ಮಾಡಿದ್ದಾರೆ. ಈ ಮೋದಿ ಅವ್ರು ತಂದಿರ್ತಕ್ಕಂಥ ಡಿಲಿಮಿಟೇಷನ್ ಜೊತೆಗೆ ಈ GBA ಕನೆಕ್ಟ್ ಮಾಡಿ ಜನರಿಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ.